ಅಲ್ಲ ಗೊತ್ತಾಯ್ತು, ಇಲ್ಲ ಗೊತ್ತಾಯ್ತು. ತಾಳ್ಮೆ, ಅದಕ್ಕೊಂದು ಮಿತಿ ಬೇಕಲ್ರಿ. ಕನ್ನಡ ಆಡಳಿತ ಕರ್ನಾಟಕದಲ್ಲಿ ಆಗಬೇಕು, ಮಾಡಬೇಕು. ಎಷ್ಟು ವರ್ಷ ಹೋರಾಟ ಮಾಡೋದು, ಎಷ್ಟು ಮನೆ ಕೊಡೋದು, ಎಷ್ಟು ಬೀದಿ ಧರಣಿ ಮಾಡೋದು, ಒಂದು ಮಿತಿ ಬೇಕಲ್ಲ. ಅದ್ರ ಮೀರಿ ಹೋಗಿರುತ್ತೆ. ನೀವು ಬೇಡಿಕೆಯನ್ನು ಈಡೇರಿಸಲಿಲ್ಲ ಅಂತಂದರೆ ಸಹಜವಾಗಿ ಸಿಟ್ಟು ಬರುತ್ತೆ, ಆಕ್ರೋಶ ಬರುತ್ತೆ. ಗುಂಡಾಗಿರಿ ಮಾಡಬಾರ್ದು, ಸರಿ, ಓಕೆ. ಆದರೆ ಅದಕ್ಕೊಂದು ಮಿತಿ ಎಲ್ಲಿ ಏನಿದೆ ರೀ? ಸರ್ಕಾರಕ್ಕೆ ಕಣ್ಣಿಗೆ ಕಾಣಿಸೋದಿಲ್ವ ಹಾಗಾದರೆ? ನೇರವಾಗಿ ಇವತ್ತು ಉರ್ದು ಬೋರ್ಡ್ಗಳು, ಇಂಗ್ಲೀಷ್ ಬೋರ್ಡ್ಗಳು ಎದ್ದು ಕಾಣಿಸ್ತಾವಲ್ಲ. ಒಂದು ಎಷ್ಟು ವರ್ಷ ಆಯ್ತದೆ ಇದ್ರ ಸಲ ಈ ಕನ್ನಡ ಬೋರ್ಡ್ ಹಾಕಿ ಕರ್ನಾಟಕದಲ್ಲಿ ಅಂತನ್ನುವಂಥದ್ದು 60-40 ಎಷ್ಟು ದಿನ ಆಯ್ತದು. ಸೊ ಈಗಲೂ ಇನ್ನೂ ಹೋರಾಟ ಮಾಡಬೇಕು, ಇನ್ನೂ ನೀವು ಧರಣಿ ಮಾಡಿ ಕೂತ್ಕೊಳ್ಳಿ, ಉಪವಾಸ ಕೂತ್ಕೊಳ್ಳಿ, ಸಾಯಿರಿ ಅಂತಂದರೆ ಹಾಗಾದ್ರೆ ನೀವು ಕರ್ನಾಟಕ ಸರ್ಕಾರ ಏನು ಕತ್ತೆಗಾಯ್ತಾ ಇದ್ರಿ? ನಿಮ್ಮದೇ ಕೆಲಸ ಹಾಗಾದರೆ. ನಿಮ್ಮನ್ನೇ ಕೂಡಿಸಿದ್ದು ನಾವು, ಯಾಕೆ ಕೂಡಿಸಿದ್ದು ಅಂತ ಅನ್ನೋದು ನೀವೇ ಹೇಳಿ ಹಾಗಾದರೆ. ಸೊ ಗುಂಡಾಗಿರಿಗೆ ನಾನು ಒಪ್ಪೋದಿಲ್ಲ, ನೀವು ಹೇಳಿದ್ದು ಸರಿ ಇದೆ. ಆದರೆ ಅದಕ್ಕೊಂದು ತಾಳ್ಮೆ ಇದೆ, ಒಂದು ಮಿತಿ ಇದೆ, ಒಂದು ಸಮಯ ಇದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೆ. ಇನ್ನೊಂದನ್ನು ಹೇಳ್ಬಿಡ್ತೀನಿ. ಕಲ್ಲಡ್ಕ ಪ್ರಭಾಕರ ಭಟ್ರು ಶ್ರೀರಂಗಪಟ್ಟಣದಲ್ಲಿ ಮಾತನಾಡಿದ್ದು ಯಾವುದೇ ಕಾನೂನು ಬಾಹಿರ ಮಾತನಾಡಿಲ್ಲ. ಇದ್ದದ್ದನ್ನು ಹೇಳಿದ್ದಾರೆ, ವಾಸ್ತವಿಕವಾದದ್ದನ್ನು ಹೇಳಿದ್ದಾರೆ. ಸೊ ಅದನ್ನೇ ವಿವಾದಾತ್ಮಕ, ಅದನ್ನೇ ಕಾನೂನು ಬಾಹಿರ, ಅದನ್ನೇ ಪ್ರಚೋದನಕಾರಿ ಅಂತನ್ನುವಂಥ ಬಿಂಬಿಸು ನಜ್ಮಾ ಅನ್ನುವಂಥ ಒಬ್ಬ ಸಾಮಾಜಿಕ ಹೋರಾಟಗಾರ್ತಿ ಕೇಸ್ ಹಾಕಿದ್ದು ತಪ್ಪು. ನೀವು ವಾಸ್ತವಿಕವನ್ನು ಒಪ್ಪಿಕೊಡ್ರಿ. ಸುಮ್ಮನೆ ಈ ರೀತಿಯ ಕಾಂಗ್ರೆಸ್ ಸರ್ಕಾರ ಇದೆ ಅಂಥೇಳಿ ಹಿಂದೂ ಹೋರಾಟಗಾರ, ಹಿಂದೂ ನಾಯಕರ ಮೇಲೆ ಕೇಸ್ ಹಾಕುವುದನ್ನು ನಿಲ್ಲಿಸಿ ಕಲ್ಲಡ್ಕರ ಪ್ರಭಾಕರ ಭಟ್ರ ಮೇಲೆ ಕೇಸ್ ಹಾಕಿದ್ದನ್ನು ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಇಲ್ಲ, ಬಂದಿಲ್ಲ. ಹಾಂ, ನೋಡೋಣ, ಇನ್ನೂ ಟೈಮ್ ಇದೆ. ಇಲ್ಲಿ ಸಾಕಷ್ಟು ಅದರ ಸಂಬಂಧಪಟ್ಟಾಗಿ ನಾವು ಶ್ರೀರಾಮ್ ಸೇನೆ ಸಂಘಟನೆಯಿಂದ ಯೋಜನೆ ಹಾಕ್ಕೊಂಡಿದ್ದೀವಿ. ಹೀಗಾಗಿ ನೋಡೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.